ಕೊಡಗು ಗೌಡ ಹಿತರಕ್ಷಣಾ ಸಮಿತಿ ಇದರ ವತಿಯಿಂದ ಅಭಿನಂದನಾ ಮತ್ತು ಸನ್ಮಾನ ಕಾರ್ಯಕ್ರಮ ಮಡಿಕೇರಿ ಹೊರವಲಯದ ಆಕ್ಟ್ರಿಚ್ ಖಾಸಗಿ ಸಭಾಂಗಣದಲ್ಲಿ ನಡೆಯಿತು. ಗೌರವ ಅಧ್ಯಕ್ಷರಾದ ಅಮ್ಮೆಮನೆ ಸುರೇಶ್ ಅವರು ಮಾತನಾಡಿ, ನಮ್ಮ ಸಮುದಾಯದ ಶ್ರೇಯೋಭಿವೃದ್ಧಿಗಾಗಿ ಈ ಸಂಘಟನೆಯಿಂದ ಹುಟ್ಟುಹಾಕಿದ್ದೇವೆ. ಈ ಸಂಘಟನೆಗಳು ಸಮುದಾಯದ ಏಳಿಗೆಗೆ ಸಹಕಾರಿ ಎಂದು ತಿಳಿಸಿದರು. ಕರ್ನಾಟಕ ಅರೆಭಾಷಾ ಸಾಹಿತ್ಯ ಅಕಾಡೆಮಿಗೆ ಅಧ್ಯಕ್ಷರಾಗಿ ಹೆಚ್ಚಿನದಾಗಿ ದಕ್ಷಿಣ ಕನ್ನಡ ಭಾಗಕ್ಕೆ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೊಡಗಿನವರಿಗೆ ಅಧ್ಯಕ್ಷ ಸ್ಥಾನ ಸಿಗುವಂತಾಗಬೇಕೆಂದು, ಜೊತೆಗೆ ಐನ್ಮನೆ ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಗಮನ ಕೊಡುವಂತೆ ಶಾಸಕರ ಬಳಿ ಮನವಿ ಮಾಡಿದರು. ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಇಂದು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಯಶಸ್ವಿಯಾಗೋಣ. ನಾವು ಯಾಕೆ ಈ ಸಮಿತಿನ ನಾವು ರಚನೆ ಮಾಡೋಣ ಅಂದರೆ, ನಮಗೆ ಕೆಲವೊಂದು ಸಂದರ್ಭದಲ್ಲಿ ಇಲ್ಲಿ ಹಲವಾರು ನಮ್ಮ ಕೊಡಗಲ್ಲಿ ಸುಮಾರು 30-40 ಸಂಘ ಸಂಸ್ಥೆಗಳು ಇವು ನಮಗೆ ಏನಾಗುತ್ತದೆ, ನಮಗೆ ಕೆಲವು ಅವರೊಟ್ಟಿಗೆ ಸೇರಿಕೆ ಅಥವಾ ಅವು ನಮ್ಮನ್ನು ಸೇರಿಸಿಕೆ ಸ್ವಲ್ಪ ಹಿಂದೆ ಅಥವಾ ಮುಂದೆ ಹಿಡಿದು, ಆಗ ನಾವೇ ಒಂದು ಮಾಡಿದರೆ ಏನಾಗ್ಬೋದು, ನಾವೇ ಒಂದು ಮಾಡುವ, ನಾವು ಕನ್ನಡದಲ್ಲಿ ಮಾತಾಡುವ ಕೆಲವರು ನಾವೇ ಈ ಒಂದು ಸಂಘಟನೆ ಮಾಡಿದರೆ ಹೇಗಾಗ್ಬೋದು, ನಾವೇ ಮಾಡಿಕೊಂಡು ಒಂದು ಕಾರ್ಯಕ್ರಮ ಮಾಡುವ ಅಂತೇಳಿ ನಮ್ಮ ಒಂದು 2-2.5 ವರ್ಷಗಳಿಂದ ನಾವು ಚಿಂತನೆ ಮಾಡಿ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ನಾವು ಈ ರೀತಿ ಮಾಡಿ ಈಗ ಒಂದು 3 ತಿಂಗಳಿಂದ ನಾವೊಂದು ನೋಂದಣಿ ಮಾಡಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ, ಸುಮಾರು 2.5 ವರ್ಷ ಹಿಂದುಗಡೆ ಮಾನ್ಯ ನಮ್ಮ ವಿರಾಜಪೇಟೆ ಶಾಸಕರು ಹತ್ರ ನಾವೊಂದು ಹೋಗುವಾಗ ನಮ್ಮ ಕೆಲವು ಜನಾಂಗದವರು ಏನೋ ಒಂದು ಕೆಲವು ವಿಚಾರಗಳು ಪ್ರಸ್ತಾಪ ಮಾಡಿದರು. ಏನಂದರೆ, ನೋಡಪ್ಪ, ಜಾತಿಯಲ್ಲಿ ಯಾವುದು ಇರ್ಬೋದು ಬೇರೆ ವಿಚಾರ, ನಮ್ಮ ಜನಾಂಗಕ್ಕೆ ಏನು ಅವರು ಸಹಕಾರ ಮಾಡಲಿಕ್ಕಿಲ್ಲ, ಅವರ ಜನಾಂಗಕ್ಕೆ ಸಹಕಾರ ಮಾಡುವುದು. ಆ ಸಂದರ್ಭದಲ್ಲಿ ನನ್ನ ಜೊತೆ ದಮ್ಮೆಕೋಡಿ ಬೀಸ್ನವರಿದ್ದರು. ನಾನು ಅವತ್ತು ಪ್ರಸ್ತಾಪ ಮಾಡಿದೆ, ಸರ್, ನಮ್ಮ ಜನಾಂಗಕ್ಕೆ ಜಾಗ ನಾವು ಕೇಳಿದ್ದೀವಿ, ನೀವು ಮಾಡಿಲ್ಲ. ನಾನು ಬಂದಿದ್ದು ಮೊನ್ನೆಲ್ಲಪ್ಪ, ಬಂದು 1-2-3 ತಿಂಗಳಾಗಿದೆ ಸರ್, ಏನೋ ಮಾಡಬೇಕು ಇಮಿಡಿಯೇಟ್ ಆಗಲಿ. ನಾವಿರುವಾಗಲೇ ಅಲ್ಲಿ ಒಂದು ಕಂದಾಯ ಸಚಿವರಿಗೆ ಒಂದು ಫೋನ್ ಹಾಯಿಸಿ ಒಂದು ಡೇಟ್ ಫಿಕ್ಸ್ ಮಾಡಿದರು. ಸೊ ನಮ್ಮ ಗುರುಗಳಾದಂಥ ಇವರು ದಮ್ಮೆಕೋಡಿ ಆನಂದ್ ಅವರು ಹೇಳಿದೆ, ಸರ್ ಹೀಗೆ ವಿಷಯ ಅಂತ. ಆವಾಗ ನಾವು ಅವರ ಒಂದು ಗೌಡ ಸಮಾಜ ವತಿಯಿಂದ ನಾವೆಲ್ಲ ಹೋಗಿ ಸಾರನ್ನ ಕಂಡು ಬೆಂಗಳೂರಲ್ಲಿ ಅವರು ನಮ್ಮ ಅದ್ದೂರಿಯಾಗಿ ಒಂದು ನಮ್ಮನ್ನ ಬರಮಾಡಿಕೊಂಡು ಅವತ್ತೇ ಕಂದಾಯ ಸಚಿವರನ್ನ ಒಂದು ಭೇಟಿ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ನಮ್ಮ ಒಂದು ಜಾಗಕ್ಕೆ ಅವರೊಂದು ವಿಶೇಷವಾಗಿ ನಮಗೆ ಸಹಕಾರ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸಹ ಕೆಲವರು ಅಪಸ್ವರಗಳು ಬಂದು, ಏನು ನಿಮ್ಮ MLA ಏನು 2 ಎಕರೆ ಏನೋ ಸ್ಯಾಂಕ್ಷನ್ ಮಾಡಿದ್ದಾರೆ, 3 ಎಕರೆ ಮಾಡಿದ್ದಾರೆ, ಅವ್ರಿಗಾದರೆ ಬೇರೆಯವ್ರಿಗಾದ್ರೆ ಬೇಕಷ್ಟು ಜಾಗ ಮಾಡ್ತಿದ್ರು ಅಂತೇಳಿ. ಅವತ್ತೇ 3-6 ಎಕರೆ ಜಾಗ ಮಂಜೂರು ಮಾಡಿಸಿದ್ದಾರೆ. ನಾವು ಅವ್ರನ್ನ ಕೇಳ್ತಾ ಇದ್ದೀವಿ, ಸಾಹೇಬ್ರ, ಇನ್ನೂ ನಮಗೆ 6 ಎಕರೆ ಅಲ್ಲ, ಇನ್ನೂ 4 ಎಕರೆ ಜಾಗ ಕೊಡಬೇಕು ಅಂತೇಳಿ ನಾವು ಅವರಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಒಟ್ಟು 10 ಎಕರೆ ಬೇಕು ಅಂತ ನಮ್ಮ ಒಂದು ಹಿತರಕ್ಷಣಾ ಸಮಿತಿಯಿಂದ ನಾವು ಒಂದು ಇದು ಮಾಡ್ತಾ ಇದ್ದೀವಿ. ಅನಂತರ ನಾವು ಏನು ಮಾಡಿದ್ದೀವಿ, ಶಾಸಕರ ಹತ್ರ ನಾವು ಎಲ್ಲ ಕೇಳ್ಕೊಳ್ಳೋದಲ್ಲ, ಶಾಸಕರ ಹತ್ರ ನಾವು ಎಲ್ಲ ಡಿಮಾಂಡ್ ಇಡೋದಲ್ಲ, ಶಾಸಕರಿಗೂ ನಾವು ಏನಾರು ಮಾಡಬೇಕು. ಇಲ್ಲಿ ಇಷ್ಟು ಸಮಾಜಗಳಿವೆ, ಯಾವ ಸಮಾಜಗಳು ನಮ್ಮ ಕೊಡಗಿಗೆ ಮಂತ್ರಿ ಬೇಕು, ಇನ್ನು ಯಾವುದಾದ್ರು ಒಂದು ವಿಶೇಷ ಇದು ಬೇಕು ಅಂತ ಕೇಳುವಂಥದ್ದು ಯಾವುದೇ ಸಂಘಟನೆಗಳು ಮಾಡಿಲ್ಲ. ಆ ಸಂದರ್ಭದಲ್ಲಿ
ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಮಾತನಾಡಿ, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸನ್ಮಾನ ಸ್ವೀಕರಿಸಿದ ಎಲ್ಲ ಸನ್ಮಾನಿತರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಕೊಡಗು ಗೌಡ ಸಮಾಜಕ್ಕೆ ಒಂದು ನಿರ್ದಿಷ್ಟ ಜಾಗವನ್ನು ಕೊಡಿಸುವಲ್ಲಿ ಹಲವಾರು ಸಮಸ್ಯೆ ಇದ್ದು ಅವುಗಳನ್ನು ಬಗೆಹರಿಸಿ ಸಮುದಾಯಕ್ಕೆ ಜಾಗ ನೀಡಲಾಗಿದೆ. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಕೊಡುಗೆ ಕೂಡ ಇದೆ. 6 ಎಕರೆ ಜಾಗ ಪಡಿಬೇಕು ಅಂದರೂ ಕೂಡ ಅದರ ಹಿಂದೆ ಸಾಕಷ್ಟು ಪ್ರಯತ್ನ ನಡೆದಿದೆ ಎಂದರು. 8 ಎಕರೆ ಜಾಗದಲ್ಲಿ 6 ಎಕರೆ ಜಾಗ ಮಂಜೂರು ಮಾಡಿದ್ದು, ಮುಂದಿನ ದಿನಗಳಲ್ಲಿ ಉಳಿದ ಜಾಗ ಕೂಡ ಕೊಡಿಸುವ ಪ್ರಯತ್ನ ನಡೀತಾ ಇದೆ. ಗೌಡ ಸಮಾಜಕ್ಕೆ ಒಳ್ಳೆಯದಾಗಲಿ, ನಮ್ಮ ಸಹಕಾರ ಕೂಡ ಇದೆ ಎಂದು ತಿಳಿಸಿದರು. ಗೌಡ ಸಮುದಾಯ ವಿಶಿಷ್ಟ ಸಂಸ್ಕೃತಿ ಆಚಾರಗಳು ಕೂಡ ಇದೆ, ಅದನ್ನು ಕೂಡ ಮುಂದುವರಿಸಲಿ. ಅದಕ್ಕೆ ಈ ರೀತಿಯ ಸಂಘಟನೆಗಳು ಕೂಡ ಸಹಕಾರಿ ಎಂದರು. ಪ್ರಾಯೋಜಕರು ನೀವು ಓದಿದ್ದು SSLC ಆದರೂ ಸಹ ಬಡ ಮಕ್ಕಳಿಗೆ ನೆರವಾಗುವ ಸಲುವಾಗಿ ಶನಿವಾರ ಸಂದಿನ ಶ್ರೀ ವಿಘ್ನೇಶ್ವರ ವಿದ್ಯಾಸಂಸ್ಥೆ ಟ್ರ್ಯಾಕ್ ಶೂಟ್ ಹಾಗೆ ಹಣಕಾಸು ನೆರವು ಕೂಡ ನೀಡ್ತಾವಳು. ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿ ಹಲವಾರು ಬೇಡಿಕೆಗಳನ್ನು ಒತ್ತಾಯಗಳನ್ನು ಮಂಡಿಸಿದಂಥ ನನ್ನ ಸ್ನೇಹಿತರು ಆದಂಥ ಸುರೇಶ್ ರವರೇ, ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟು ಕೊಡಗು ಗೌಡ ಹಿತರಕ್ಷಣಾ ಸಮಿತಿಯವರನ್ನು ಗುರುತಿಸಿ ಸನ್ಮಾನಕ್ಕೆ ಪಾತ್ರರಾದಂಥ ಕೃಪಾ ದೇವರಾಜು ಪೂಜಾರಿರವರೇ, ಡಾಕ್ಟರ್ ಸೂರ್ಯಕುಮಾರ್ ಕಿಲ್ಲಾರವರೇ, ಬಾಲಾಡಿ ದಿಲೀಪ್ ಕುಮಾರ್ ಅವರೇ, ಕೋಳಿಬೈಲು ಜನಾರ್ದನ್ ಅವರೇ, ನನ್ನ ಸ್ನೇಹಿತನಾದಂಥ ಭೀಷ್ಮರವರ ಪುತ್ರ ದೇವರೂಪ್ ಭೀಷ್ಮ ದುಂಬೆಗೋಡಿ ಅವರೇ, ರಾಮಣ್ಣ ಅವರೇ, ಅವ್ರನ್ನ ಸುಟ್ಟಿ ರಾಮಣ್ಣ ಅಂತಲೇ ಕರೀತಾರೆ, ಅಷ್ಟ ಪ್ರಗತಿಪರ ರೈತರು, ಮತ್ತು ಇಲ್ಲಿ ಸೇರಿರುವಂಥ ಕೊಡಗು ಗೌಡ ಹಿತರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿ ಮಿತ್ರರೇ, ಉಪಾಧ್ಯಕ್ಷರೇ, ಗೌರವಾಧ್ಯಕ್ಷರೇ, ಪ್ರಧಾನ ಕಾರ್ಯದರ್ಶಿಗಳೇ, ಎಲ್ಲ ಸ್ನೇಹಿತರೇ, ಸೇರಿರುವಂಥ ಎಲ್ಲ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮದ ಗೆಳೆಯರೇ, ಸುರೇಶ್ ಅವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಗೌಡ ಸಮಾಜಕ್ಕೆ ಕೊಟ್ಟಂಥ 6 ಎಕರೆ ಜಾಗದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಇನ್ನು ಹೆಚ್ಚು ಜಾಗ ಕೊಡಿಸಿ ಅಂತ ಕೂಡ ಆನಂದ್ ಅವರು ಇಲ್ಲಿದ್ದಾರೆ. ಅವರಿಗೆ ಗೊತ್ತಿದೆ ಈ 6 ಎಕರೆ ಸಿಗಬೇಕಾದ್ರೆ ಎಷ್ಟೆಲ್ಲ ಶ್ರಮ ವಹಿಸಬೇಕಾಯಿತು. 2022ರಲ್ಲಿ ತಿರಸ್ಕಾರಗೊಂಡು ವಾಪಸ್ ಬಂದಿತ್ತು. 23ರಲ್ಲಿ ಚುನಾವಣೆಯ ನಂತರ ಆಗ ಅಧ್ಯಕ್ಷರು ಜಯನಂದ್ ಅವರು ಮತ್ತು ಆನಂದ್ರವರು ಮತ್ತು ಆ ಸಂಘದ ಎಲ್ಲ ಹಿರಿಯರು ಬಂದು ಒತ್ತಾಯ ಮಾಡಿ ಜಾಗ ನಮಗೆ ಕೊಡಿಸ್ಬೇಕು. ಇಲ್ಲಿಂದ ಸರ್ಕಾರಕ್ಕೆ ಅದು ಪ್ರಸ್ತಾವನೆ ಸಲ್ಲಿಸಿದಾಗ ಮೊದಲು 13 ಎಕರೆ ಕೊಡಬೇಕು ಅಂತೇಳಿ ಇಲ್ಲಿಂದ ಪ್ರಸ್ತಾವನೆ ಸಲ್ಲಿಸ್ತೀವಿ. ಬೆಂಗಳೂರಿನಲ್ಲಿ ಅಧಿಕಾರಿಗಳು ಅವ್ರಿಗೆ ಮಡಿಕೇರಿಯಲ್ಲಿರುವಂಥ ಪ್ರದೇಶ, ಮಲೆನಾಡಿನ ಪ್ರದೇಶ ಭೌಗೋಳಿಕವಾಗಿ ಯಾವ ರೀತಿ ಇರ್ತದೆ ಅಂತ ಅಷ್ಟು ಅರಿವಿಕೆ ಇಲ್ಲ ಅಂತ ನನಗೆ ಅನಿಸ್ತದೆ. ಅವ್ರು 13 ಎಕರೆ ಯಾವ ಕಾರಣಕ್ಕೂ ಯಾವ ಸಂಘಕ್ಕೂ ಕೊಟ್ಟಿಲ್ಲ, ಕೊಡೋದಿಲ್ಲ ನಾವು ಹೋಗ್ತೇವೆ. ಮತ್ತು ನಾನೇ ಎಲ್ಲರಿಗೂ ಫೋನ್ ಮಾಡಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬಿಡೋಣ, ಇದನ್ನು ನಾವು ಒಂದು 8 ಎಕರೆ ಮಾಡೋಣ, ಆಗ ಸಿಗುತ್ತೆ, ಆಮೇಲೆ ಮುಂದಕ್ಕೆ ನೋಡೋಣ ಅಂಥೇಳಿ ಅವ್ರಿಗೆ ನಾನು ಮನವಿ ಮಾಡಿದೆ. ಅವರು ಎಲ್ಲ ಕೂಡ ಒಪ್ಕೊಂಡು ನಾವು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರನ್ನ ಭೇಟಿ ಮಾಡಿದ್ವಿ. ವರ್ಷ 3-4 ಸತಿ ಭೇಟಿ ಮಾಡಿದ್ವಿ. ಮತ್ತು ಅಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಇವರಿದ್ದಾರಲ್ಲ ಇಂಜಿನಿಯರ್ ಜಯರಾಮ್ ಅವರು ಮತ್ತು ಇನ್ನೊಬ್ಬರು ಹಿರಿಯರಿದ್ದಾರೆ. ಅವರಿಬ್ಬರು ಪಾಪ ಭಾಳಷ್ಟು ಅಲ್ಲಿ ಇಲ್ಲೇ ಬಂದು ನನ್ನ ಕಚೇರಿಗೆ ಬಂದು ಕಂದಾಯ ಇಲಾಖೆಯ ಕಚೇರಿಗೆ ಹೋಗಿ ಎಲ್ಲ ಕೂಡ ಅದರ ಹಿಂದೆ ಬಿದ್ದು. ಉದ್ಯಮಿ ಎಡಿಕೇರಿ ಪ್ರಸನ್ನ ಮಾತನಾಡಿ, ಉತ್ತಮ ಸಂಬಂಧ ಹೊಂದಲು ಉತ್ತಮ ಆಡಳಿತ ಪಕ್ಷ ಅವಶ್ಯಕತೆ ಹೇಗೆ ಇದೆಯೋ ಅದೇ ರೀತಿ ಸಮುದಾಯ ಅಭಿವೃದ್ಧಿಯಾಗಲು ಕೂಡ ಉತ್ತಮ ಸಂಘಟನೆಗಳು ಕೂಡ ಅವಶ್ಯಕತೆ ಇದ್ದು, ಕೊಡಗು ಹಿತರಕ್ಷಣಾ ಸಮಿತಿ ಆರಂಭಗೊಂಡಿದ್ದು ಎಲ್ಲರೂ ಒಟ್ಟಾಗಿ ತೆಗೆದುಕೊಂಡು ಹೋಗಿ ಸಮಾಜದ ಅಭಿವೃದ್ಧಿ ಮಾಡಲಿ ಎಂದರು.
ನಮ್ಮ ಜನಾಂಗಕ್ಕೆ ಸನ್ಮಾನ್ಯ ಶಾಸಕರಾದಂಥ ಕೊಡನವರು ನಮ್ಮ ಗೌಡ ಸಮಾಜಕ್ಕೆ ಧನವನ್ನು ಕೊಡಿಸಿದ್ದಾರೆ. ಅವರಿಗೆ ಮೊದಲಾಗಿ ನಾನು ಧನ್ಯವಾದ ತಿಳಿಸ್ತೇನೆ. ಹಾಗೆಯೇ ಮತ್ತೊಂದು ವಿಷಯ ಏನಂದರೆ, ಇವಾಗ ನಾವೆಲ್ಲರೂ ಒಂದು ಉತ್ತಮ ಸಮಾಜ ನಿರ್ಮಾಣ ಆಗಬೇಕಂದ್ರೆ ಒಂದು ಉತ್ತಮವಾದ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷದ ಅಗತ್ಯ ಇದೆ. ಹಾಗೆಯೇ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಆ ಕೆಲಸವನ್ನು ಮಾಡುವಂತೆ ಪ್ರೇರೇಪಿಸುವುದು ನಿಮ್ಮೆಲ್ಲರ ಕರ್ತವ್ಯ. ಯಾಕಂದರೆ ಸಮಾಜ ಒಗ್ಗಟ್ಟಾಗಿ ನಿಂತು ನಾವು ಅದನ್ನು ಕೇಳಿದ್ರೆ ಹೇಗಂದರೆ ಅಳುವ ಮಗುವಿಗೆ ಮಾತ್ರ ಹಾಡು ಎಂಬಂತೆ ಇಲ್ಲಿ ನಾವು ನಮ್ಮ ಕೂಗನ್ನು ಎತ್ತಿ ಕಟ್ಟಿದರೆ ಮಾತ್ರ ನಮಗೆ ಇಲ್ಲಿ ನ್ಯಾಯ ಸಿಗುತ್ತೆ. ಸೊ ಹಾಗಾಗಿ ನಮ್ಮ ಈ ಕೂಗು ನಿರಂತರವಾಗಿರಲಿ, ಎಲ್ಲರೂ ಒಟ್ಟಾಗಿ ಇರೋಣ. ಇಲ್ಲಿ ಯಾವುದೇ ಜಾತಿ ಜನಾಂಗದ ವ್ಯವಸ್ಥೆ ಇಲ್ಲ, ಅದನ್ನು ನಾವು ರಾಜಕೀಯವಾಗಿ ಬಳಸ್ಕೊಳ್ಳೋ ಸ್ಥಿತಿಯೂ ಇಲ್ಲ. ಸೊ ಎಲ್ಲರೂ ಒಂದಾಗಿ ಇರೋಣ. ಕೊಡಗು ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಪೆರುಂಬಲೆ ಗಣೇಶ್ ಮಾತನಾಡಿ, ಕೊಡಗು ಹಿತರಕ್ಷಣಾ ಸಮಿತಿ ಭಾಷಿಕ ಸಮುದಾಯದವರನ್ನ ಒಂದುಗೂಡಿಸಲು ಹಾಗೂ ಅವರ ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಹುಟ್ಟಿಕೊಂಡಿರುವ ಒಂದು ಸಂಸ್ಥೆಯಾಗಿದೆ ಎಂದರು. ಸಾಧನೆ ಮಾಡಿ ಸಾಹಿತ್ಯ, ಕ್ರೀಡಾ, ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಇವರನ್ನು ಗುರುತಿಸಿ ಸಮಾಜ ಇವತ್ತು ಗುರುತಿಸುವಂಥ ಕೆಲಸ ಮಾಡಿದೆ. ಆದ ಕಾರಣ ಮುಂದಿನ ದಿನಗಳಲ್ಲಿಯೂ ನಮಗೆ ಶಾಸಕರು ನಮಗೆ ನನ್ನ ಒಂದೇ ಒಂದು ಬೇಡಿಕೆ, ಕೊಡಗಿನ 5 ತಾಲೂಕುಗಳಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಗೌಡ ಸಮಾಜ ಇದೆ. ನನ್ನ ಒಂದೇ ಒಂದು ಕೂಗು, ಪೊನ್ನಂಪೇಟೆ ತಾಲೂಕಿನಲ್ಲಿ ಇದುವರೆಗೆ ಯಾವುದೇ ಗೌಡ ಸಮಾಜವಾಗಲಿ ಸಮುದಾಯವಾಗಲಿಲ್ಲ. ಅದನ್ನು ದಯವಿಟ್ಟು ಶಾಸಕರು ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದಂತಹ ಜಾಗವನ್ನು ಮಂಜೂರು ಮಾಡಿಕೊಡ್ಬೇಕು ಅಂತ ಅವರಲ್ಲಿ ಹೃದಯಪೂರ್ವಕವಾಗಿ ವಿನಂತಿ ಕೂಡ ಮಾಡುತ್ತಿದ್ದೇನೆ. ಮನವಿ ಪತ್ರವನ್ನು ನಾವುಗಳು ಕೊಡಗು ಹಿತರಕ್ಷಣಾ ಸಮಿತಿಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಬಂದು ಅವರಿಗೆ ಮನವಿ ಪತ್ರವನ್ನು ಕೊಡಬೇಕು ಅಂತ. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕೃಪಾ ದೇವರಾಜ್, ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಡಾಕ್ಟರ್ ಸೂರ್ಯಕುಮಾರ್ ಕಿಲಾರ್, ಸ್ವಾಮಿ ವಿವೇಕಾನಂದ ಸದ್ಭಾವನಾ ಪ್ರಶಸ್ತಿ ಬಾಳಾಡಿ ದಿಲೀಪ್ ಕುಮಾರ್, ಸಮಾಜ ಸೇವಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕೋಳಿಬೇಲು ಜನಾರ್ದನ, ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ದೇವವ್ರತ್ ಭೀಷ್ಮ ದಂಬೆಕೋಡಿ, ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈದ ಅಜಿರಂಗಳ ರಾಮಣ್ಣ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೆಯೇ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಅವರಿಗೆ ಕೊಡಗು ಗೌಡ ಹಿತರಕ್ಷಣಾ ಸಮಿತಿ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಅವರ ಸಾಧನೆಯನ್ನು ಗೌರವಿಸುವುದಷ್ಟೇ ಅಲ್ಲ, ಅವರ ಮಾರ್ಗವನ್ನು ಕೂಡ ನಿಮ್ಮ ಸೇವೆ ನಮ್ಮ ಹೆಮ್ಮೆ, ನಿಮ್ಮ ನಾಯಕತ್ವ ನಮ್ಮ ಶಕ್ತಿ.